6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಹೇಳಿ ಇವತ್ತಿನ ಪಾಠವನ್ನು ಶುರು ಮಾಡೋಣ. ಸಸ್ಯದ ಭಾಗಗಳ ಹೇಗಿರುತ್ತೆ, ಸಸ್ಯ ಭಾಗಗಳ ರಚನೆ ಹೇಗಿರುತ್ತೆ ಅನ್ನೋದನ್ನು ಈ ಪಾಠದಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ. ನಿನ್ನೆ ದಿವಸ ನಾನು ಸಸ್ಯಗಳ ಬಗ್ಗೆ ಹೇಳಿದ್ದೆ. ಇವತ್ತು ಸ್ವಲ್ಪ ವಿವರವಾಗಿ ಈ ವಿಚಾರಗಳನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಈ ಚಿತ್ರದಲ್ಲಿ ನಾನು ಸಸ್ಯದ ರಚನೆ ಕೊಟ್ಟಿದ್ದೀನಿ ಅಥವಾ ಭಾಗಗಳು ಹೇಗಿರುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, ನಿಮ್ಮ ಎಡಗಡೆ ಇರತಕ್ಕಂಥ ಒಂದು ಚಿತ್ರದಲ್ಲಿ ಒಂದು ಚಿತ್ರ ಇದೆ. ಅದರಲ್ಲಿ ನಾನು ಕೆಳಗಡೆ ಭೂಮಿಯ ಒಳಗೆ ಕೆಲವು ಭಾಗಗಳನ್ನು ಬರೆದಿದ್ದೀನಿ, ಭೂಮಿಯ ಹೊರಗೆ ಕೆಲವು ಭಾಗಗಳನ್ನು ಬರೆದಿದ್ದೀನಿ. ಇದನ್ನು ನೀವು ಜಾಬ್ ಕಟ್ಕೋಬೇಕು. ಒಂದು ಸಸ್ಯದಲ್ಲಿ ಭೂಮಿಯ ಒಳಗೆ ನಿಮಗೆ ಗೊತ್ತಿರೋ ಹಾಗೆ ನೀವೆಲ್ಲ ನೋಡಿದ್ದೀರ ಸಸ್ಯಗಳನ್ನು. ಹಾಗೆಯೇ ಭೂಮಿಯ ಒಳಗೆ ಸಸ್ಯದ ಭಾಗ ಇರುತ್ತೆ. ಆ ಭಾಗಕ್ಕೆ ನಾವು ರೂಟ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಬೇರುಗಳು ಅಂತ ಕರಿಬೋದು. ಎಡಗಡೆ ಇರತಕ್ಕಂಥ ಚಿತ್ರದಲ್ಲಿ ನೋಡಿ, ಆ ಭೂಮಿಯ ಒಳಗಿರ್ತಕ್ಕಂಥ ಬೇರಿನ ಸಮೂಹ ಇದೆಯಲ್ಲ, ಅದೇನಾಗಿದೆ ಅಂದರೆ ಒಂದು ಬೇರು ತುಂಬ ಒಳಭಾಗದಲ್ಲಿ ಹೋಗ್ತಾ ಇದೆ. ಅಂಥ ಒಂದು ಬೇರಿಗೆ ಟ್ಯಾಪ್ ರೂಟ್ ಅಂತ. ಟ್ಯಾಪ್ ರೂಟ್ ಅಂದರೆ ಭೂಮಿಯನ್ನು ಒಡ್ಕೊಂಡು ಒಳಗಡೆ ಹೋಗೋದು ಅಂತ ಅರ್ಥ, ಟ್ಯಾಪ್ ರೂಟ್ ಅಂತ. ಬಲಗಡೆ ಇರೋ ಒಂದು ಚಿತ್ರದಲ್ಲಿ ನೋಡಿ, ಅಲ್ಲಿ ಭೂಮಿಯ ಒಳಗೆ ಒಂದು ಬೇರುಗಳು ಹೋಗ್ತಿವೆ. ಆದರೆ ಬೇರುಗಳು ಒಂದರಿಂದ ಅಂದರೆ ಒಂದು ಭಾಗದಿಂದ ಎಲ್ಲ ಬಂದಿಲ್ಲ. ಎಲ್ಲ ಬೇರುಗಳು ನಾರಿನ ರೂಪದಲ್ಲಿ ಕಂಡುಬರುತ್ತೆ. ಅದಕ್ಕೆ ನಾರಿನ ರೂಟ್ ಅಂತ ಕರೀತಾರೆ. ಅಂದರೆ ಎರಡು ಮುಖ್ಯವಾಗಿರ್ತಕ್ಕಂಥ ಬೇರಿನ ರಚನೆ ಇರುತ್ತೆ. ಬೇರು ಭೂಮಿಯ ಒಳಭಾಗದಲ್ಲಿ ಹೋಗಿರುತ್ತೆ. ಬೇರಿನ ಕೆಲಸ ಏನಪ್ಪ ಅಂದರೆ ನೀರು ಮತ್ತು ಖನಿಜಾಂಶಗಳನ್ನು ಹೀರಿಕೊಂಡು ಎಲ್ಲ ಭೂಮಿಯ ಮೇಲಿರ್ತಕ್ಕಂಥ ಭಾಗಗಳಿಗೆ ಕಳಿಸ್ತಕ್ಕಂಥದ್ದು. ಆಮೇಲೆ ಭೂಮಿಯ ಮೇಲೆ ಇರ್ತಕ್ಕಂಥ ಭಾಗ ನೋಡಿ, ಭೂಮಿಯ ಮೇಲಿರ್ತಕ್ಕಂಥ ಭಾಗದಲ್ಲಿ ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದರೆ ಕಾಂಡ ಸಮೂಹ ಅಂತ ಕರಿತೀವಿ. ಆ ಕಾಂಡ ಸಮೂಹವನ್ನು ನೀವು ಪರೀಕ್ಷೆ ಮಾಡಿದಾಗ ಎಡಗಡೆ ಬೇರು ಅಂದರೆ ಟ್ಯಾಪ್ ರೂಟ್ ಇರ್ತಕ್ಕಂಥ ಒಂದು ಚಿತ್ರದಲ್ಲಿ ಎಲೆಗಳು ಎಷ್ಟಾಗಿದೆ ಎಣ್ಸೋಣ ಅಂದರೆ 1, 2, 3, 4, 5, 6 ಹೂ ಬಿಟ್ಟು ಹೀಗೆ ಎಲೆಗಳನ್ನು ಚೆನ್ನಾಗಿ ಎಣಿಸ್ಬೋದು. ಮತ್ತು ಒಂದು ಕಾಂಡ ಇರುತ್ತೆ. ಆ ಕಾಂಡದಿಂದ ಎಲೆಗಳು ಬರ್ತಾ ಇರುತ್ತೆ. ಆ ಎಲೆಗಳು ಬರ್ತಾ ಇದ್ದರೆ ನೀವು ನೋಡಿದಾಗ ಅಲ್ಲಿ ಎಲೆಗಳ ತೊಟ್ಟು ಇರುತ್ತೆ. ಎಲೆಗಳ ತೊಟ್ಟಿನಿಂದ ಒಂದು ಎಲೆ ಹೊರಗಡೆ ಬಂದಿರುತ್ತೆ. ಆ ಎಲೆಗಡೆ ಬಂದಿರುತ್ತಲ್ಲ, ಅದು ಪಟಿಲ ಅಂತ ಕರೀತಾರೆ. ಪಟಿಲ ಅಂತ ಕರೀತಾರೆ. ಹೀಗೆ ಎಲೆಗಳೆಲ್ಲ ಇರುತ್ತೆ. ಬಲಗಡೆ ಇರತಕ್ಕಂಥ ಚಿತ್ರದಲ್ಲಿ ನೋಡಿದರೆ ಅಲ್ಲಿ ಕಾಂಡಗಳಿವೆ, ಆದರೆ ಎಲೆಗಳು ಸರಿಯಾಗಿ ಉದ್ದನಾಗಿ ಕಾಣಿಸ್ತಾ ಇರುತ್ತೆ. ಅಂದರೆ ಎಲೆಗಳ ರಚನೆಗಳಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಬಲಗಡೆ ಇರತಕ್ಕಂಥ ಚಿತ್ರ ಇದೆಯಲ್ಲ, ಅದು ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು. ನಾವು ನೆನ್ನೆ ಹೇಳಿದಿಲ್ಲ ಗಿಡಮೂಲಿಕೆ ಅಂತ, ಆ ಗಿಡಮೂಲಿಕೆಗಳು ಕಂಡುಬರುತ್ತೆ. ಈ ಒಂದು ಟ್ಯಾಪ್ ರೂಟ್ ಇರ್ತಕ್ಕಂಥ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಎಲೆಗಳಾದರೆ ಪೊದೆಗಳು ಅಥವಾ ಮರಗಳಾಗಿರ್ಬೋದು. ಮುಂದೆ ನೋಡೋಣ ಬನ್ನಿ. ನಿಮಗೆ ಪರೀಕ್ಷೆಯಲ್ಲಿ ಸಸ್ಯದ ಭಾಗಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಅವಾಗ ನೀವೇನು ಹೇಳಬೇಕು ಅಂದರೆ, ಭೂಮಿಯ ಒಳಗಿರ್ತಕ್ಕಂಥ ಭಾಗದಕ್ಕೆ ಟ್ಯಾಪ್ ರೂಟ್ ಅಂತ ಕರಿತೀವಿ. ಮತ್ತು ಇನ್ನೊಂದು ರೀತಿಯ ಬೇರಿನ ಸಮೂಹಕ್ಕೆ ನಾರಿನ ರೂಟ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ರೂಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಬೇರು ಅಂತ ಕರಿತೀವಿ. ಸೊ ಎರಡು ರೀತಿಯ ಬೇರಿನ ಸಮೂಹ ಇರುತ್ತೆ ಭೂಮಿಯ ಒಳಭಾಗದಲ್ಲಿ. ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ಏನು ಭಾಗಗಳು ಕಂಡುಬರುತ್ತೆ ಅಂದರೆ ಕಾಂಡ ಕಂಡುಬರುತ್ತೆ. ಕಾಂಡ ಮೆದುವಾಗಿರುತ್ತೆ ಅಥವಾ ಗಟ್ಟಿಯಾಗಿರ್ಬೋದು. ಎಲೆಗಳು ಅನೇಕ ಇರುತ್ತೆ. ಎಲೆಗಳನ್ನ ಎಣಿಸೋದು ಕಷ್ಟವಾಗ್ಬೋದು. ಹೂವಿರುತ್ತೆ, ಬೇರೆ ಬೇರೆ ಜಾತಿಯ ಹೂವುಗಳು. ಕಾಯಿ ಇರುತ್ತೆ, ಹಣ್ಣಿರುತ್ತೆ. ಇವೆಲ್ಲ ಭೂಮಿಯ ಹೊರಗೆ ಕಂಡು ಬರುತ್ತೆ.
ಅಂದರೆ ಒಂದು ಸಸ್ಯದ ಭಾಗವನ್ನು ನೀವು ಹೇಳಬೇಕು ಅಂದರೆ ನೀವೇನು ಊಹೆ ಮಾಡ್ಕೋಬೇಕು ಅಂದರೆ ಭೂಮಿಯ ಒಳಗೂ ಭಾಗ ಇರುತ್ತೆ, ಭೂಮಿಯ ಮೇಲೂ ಇರುತ್ತೆ. ಎಲ್ಲ ಭಾಗಗಳ ಕಾರ್ಯಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಮುಂದೆ ಹೇಳ್ತಾ ಬರ್ತೀನಿ. ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಬೇರಿನ ಕೆಲಸ ಏನು, ಕಾಂಡದ ಕೆಲಸ ಏನು ಮಾಡುತ್ತೆ, ಮತ್ತು ಎಲೆಗಳ ಕೆಲಸವೇನು, ಹೂವು, ಕಾಯಿ, ಹಣ್ಣು ಇವುಗಳ ಕೆಲಸವೇನು, ಇವುಗಳನ್ನ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಈ ಎಲ್ಲ ಭಾಗಗಳು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಆ ಕೆಲಸಗಳೇನು ಅಂತ ನಾನು ತುಂಬ ವಿಶದವಾಗಿ ಹೇಳ್ತೀನಿ. ಆಮೇಲೆ ನೀವು ಮುಂದಿನ ತರಗತಿಯಲ್ಲಿ ಹೆಚ್ಚು ಕಲ್ತ್ಕೋಬೋದು. ಬೇರಿನ ಕೆಲಸ ಮುಖ್ಯವಾಗಿ ಸಸ್ಯವನ್ನು ಗಟ್ಟಿಯಾಗಿ ನಿಲ್ಲಿಸ್ತಕ್ಕಂಥದ್ದು. ಎರಡನೇದು ಭೂಮಿಯ ಒಳಗಿರ್ತಕ್ಕಂಥ ಖನಿಜಗಳು ಮತ್ತು ನೀರನ್ನು ಹೀರ್ಕೊಳ್ಳೋದು ಮುಖ್ಯವಾದ ಕೆಲಸ. ಬೇರು ಈಗ ನೀವು ತುಂಬ ಗಾಳಿ ಬಂದಾಗ ನೋಡಿದ್ದೀರಾ, ತುಂಬ ಬಿರುಗಾಳಿ ಬಂದಾಗ ಮರಗಳು ಅಥವಾ ಗಿಡಗಳು ಬಿದ್ದು ಬಿಡುತ್ತೆ. ಅಲ್ಲೇನಾಗಿರುತ್ತೆ ಅಂದರೆ ಬೇರು ತುಂಬ ವೀಕ್, ತುಂಬ ಸಡಿಲವಾಗಿದ್ದು ಬಿದ್ದು ಬಿಡುತ್ತೆ. ಆದರೆ ಅನೇಕ ಸಸ್ಯಗಳು ಬೀಳೋದಿಲ್ಲ. ತೆಂಗಿನ ಮರ ನೋಡಿ, ಗಾಳಿ ಎಷ್ಟು ಬೀಸ್ತಿದ್ರೂ ಅದು ಬೀಳೋದಿಲ್ಲ. ಅಲ್ಲಿ ಕಾರಣ ಏನಂದರೆ ಬೇರುಗಳು ಗಟ್ಟಿಯಾಗಿ ಭೂಮಿಯಲ್ಲಿ ಇರುತ್ತೆ. ಮತ್ತು ಭೂಮಿಯಿಂದ ನೋಡಿ, ತೆಂಗಿನ ಮರಕ್ಕೆ ಮೇಲಿರ್ತಕ್ಕಂಥ ಎಲೆಗಳಿವೆ, ಅಲ್ಲಿ ತನಕ ನೀರು ಮೇಲಕ್ಕೆ ಹೋಗೋದಕ್ಕೋಸ್ಕರ ನೀರನ್ನು ಹೀರ್ಕೊಳ್ಳುತ್ತೆ. ಮತ್ತು ಕೆಲವು ಸಾರಿ ಬೇರಿನಲ್ಲಿ ಆಹಾರ ಶೇಖರಣೆ ಆಗಿರುತ್ತೆ. ಅದ್ರ ಮುಂದೆ ಹೇಳೋಣ. ಕಾಂಡದ ಕೆಲಸವೇನು ಅಂತ ಕೇಳಿದರೆ, ಕಾಂಡ ಸಾಮಾನ್ಯವಾಗಿ ಎಲೆಗಳನ್ನು ಮತ್ತು ಬೇರನ್ನು ಸೇರಿಸ್ತಕ್ಕಂಥ ಒಂದು ಭಾಗ. ಈ ಕಾಂಡದಿಂದನೇ, ಕಾಂಡದ ಒಳಭಾಗದಿರ್ತಕ್ಕಂಥ ಅನೇಕ ಭಾಗಗಳಿಂದ ನೀರು ಮತ್ತು ಕರಗಿರ್ತಕ್ಕಂಥ ಪೋಷಕಾಂಶಗಳು ಎಲ್ಲ ಎಲೆಗಳಿಗೂ ಹೋಗಿ ಸೇರಿಕೊಳ್ಳುತ್ತೆ. ಅದೇ ರೀತಿ ಇನ್ನೂ ಒಂದು ಕೆಲಸ ಮಾಡುತ್ತೆ ಕಾಂಡ. ಏನಂದರೆ ಎಲೆಗಳಲ್ಲಿ ಉತ್ಪತ್ತಿಯಾದಂಥ ಆಹಾರವನ್ನು ಕಾಂಡದ ಮೂಲಕ ಎಲ್ಲ ಎಲೆಗಳಿಗೂ ಅದು ಕೊಡುತ್ತೆ. ಒಂದು ಮರ ನೋಡಿ, ಮರದಲ್ಲಿ ಎಷ್ಟು ಎಲೆಗಳಿರುತ್ತೆ, ಆ ಎಲ್ಲ ಎಲೆಗಳಿಗೂ ಸಹಿತ ಎಲ್ಲ ಎಲೆಗಳಿಗೂ ನೀರು ಹೋಗುತ್ತೆ. ಮತ್ತು ಎಲೆಗಳ ಕೆಲಸ ಏನು ಅಂದರೆ, ಎಲೆಗಳು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಉಸಿರಾಟ. ನಮ್ಮ ಹಾಗೆ ಅದು ಸಸ್ಯಗಳೆಲ್ಲ ಉಸಿರಾಟ ಆಗುತ್ತೆ. ಆಮ್ಲಜನಕ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಬಿಟ್ಟುಕೊಡುತ್ತೆ. ಅದು ಹೇಗೆ ಅಂತ ಮುಂದೆ ಹೇಳೋಣ. ಮತ್ತು ಇನ್ನೊಂದು ಮುಖ್ಯವಾದ ಕೆಲಸ ಏನಪ್ಪ ಅಂದರೆ, ಪತ್ರಗಳು, ಎಲೆಗಳಿದೆಯಲ್ಲ, ಪತ್ರ ಅಂತ ಕರೀತಾರೆ. ಆ ಎಲೆಗಳು ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೀರಿಕೊಂಡು ಆಹಾರವನ್ನು ತಯಾರು ಮಾಡುತ್ತೆ. ಅದಕ್ಕೆ ದ್ಯುತಿಸಂಶ್ಲೇಷಣಾ ಕ್ರಿಯೆ ಅಂತ ಹೇಳ್ತೀವಿ. ಅದು ಮುಂದಿನ ತರಗತಿಗಳಲ್ಲಿ ನಾನು ಹೆಚ್ಚಾಗಿ ಹೇಳ್ಕೊಡ್ತೀನಿ. ಹೂವು, ಕಾಯಿ, ಹಣ್ಣು ಇವುಗಳ ಕೆಲಸ ಏನು ಅಂತ ಕೇಳಿದರೆ, ಮುಖ್ಯವಾಗಿ ಇರತಕ್ಕಂಥದ್ದು ಹೂವಿನ ಕಾರ್ಯ ಏನಪ್ಪ ಅಂದರೆ, ಎಲೆಗಳಲ್ಲಿ ಇರ್ತಕ್ಕಂಥ ಆಹಾರವನ್ನು ತೆಗೆದುಕೊಂಡು ಅಲ್ಲಿ ಹೂವು ಒಳಭಾಗದಲ್ಲಿ ಏನು ಒಂದು ರೀತಿಯಾಗಿರ್ತಕ್ಕಂಥ ಸ್ವೀಟ್, ಸಿಹಿಯಾಗಿರ್ತಕ್ಕಂಥ ರಸವನ್ನು ಉತ್ಪತ್ತಿ ಮಾಡುತ್ತೆ. ಕಾರಣ ಏನೆಂದರೆ, ಅದು ಚಿಟ್ಟೆಗಳನ್ನು, ದುಂಬಿಗಳನ್ನು ಆಕರ್ಷಣೆ ಮಾಡಿ ಹೂವಿನ ಕೆಲವು ಭಾಗದಲ್ಲಿರ್ತಕ್ಕಂಥ ಪರಾಗರೇಣುಗಳು ಅಂತ ಕರೀತೀವಿ, ಅದು ಪರಾಗಸ್ಪರ್ಶ ಆಗೋದಕ್ಕೆ ಸಹಾಯ ಮಾಡುತ್ತೆ ಹೂವು. ಅದು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಕಾಯಿ, ಹಣ್ಣು ಇವುಗಳ ಕೆಲಸವನ್ನು ಬೀಜಗಳನ್ನ ಇಟ್ಕೊಂಡು, ಬೀಜಗಳಲ್ಲಿ ಇರ್ತಕ್ಕಂಥ ಬೀಜಗಳು ಒಣಗಿದ ಮೇಲೆ ನಾವು ಭೂಮಿಗೆ ಬೀಜವನ್ನು ಹಾಕಿದಾಗ ಹೊಸ ಸಸ್ಯ ಬರುತ್ತೆ. ಅಂದರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯ ಬರೋದಕ್ಕೆ ಬೀಜಗಳು ಸಹಾಯ ಮಾಡುತ್ತೆ. ಇವುಗಳನ್ನೆಲ್ಲ ನಾನು ಮುಂದಿನ ತರಗತಿಯಲ್ಲಿ ಹೆಚ್ಚಾಗಿ ಹೇಳ್ತೀನಿ. ಇಲ್ಲಿ ಒಂದು ಎಲೆಯನ್ನು ಕೊಟ್ಟಿದ್ದೀನಿ. ಎಲೆಯಲ್ಲಿರ್ತಕ್ಕಂಥ ವಿವಿಧ ಭಾಗಗಳನ್ನು
ನಾನು ಇಲ್ಲಿ ಹೇಳೋದಕ್ಕೆ ನೀವು ಪ್ರಯತ್ನ ಮಾಡಿದ್ದೀನಿ. ಇದನ್ನೆಲ್ಲ ನೀವು ಜ್ಞಾಪಿಸಿಟ್ಕೋಬೇಕು. ನೋಡಿ, ಒಂದು ಎಲೆ ಕಾಂಡಕ್ಕೆ ಸೇರಿಕೊಂಡಿದೆ. ಕಾಂಡಕ್ಕೆ ಸೇರಿಕೊಂಡಿರ್ತಕ್ಕಂಥ ಒಂದು ಭಾಗ ಇದೆಯಲ್ಲ ಉದ್ದಕ್ಕೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಎಪಿಟಿಯೋಲ್ ಅಂತ ಕರೀತಾರೆ. ಅದಕ್ಕೆ ಕನ್ನಡದಲ್ಲಿ ಏನು ಕರಿತೀವಿ ಅಂತಂದರೆ ಎಲೆಯ ತೊಟ್ಟು ಅಂತ ಕರಿತೀವಿ. ಅದಾದಮೇಲೆ ಒಂದು ಹಸಿರು ಬಣ್ಣದಲ್ಲಿರ್ತಕ್ಕಂಥ ಅಗಲವಾಗಿರ್ತಕ್ಕಂಥ ಎಲೆ, ನೀವು ಎಲೆಗಳನ್ನು ನೋಡಿದ್ದೀರ. ಎಲೆಗಳನ್ನು ನೀವು ತೆಗೆದುಕೊಂಡು ಪರೀಕ್ಷೆ ಮಾಡ್ಬೋದು ಬೇಕಾದರೆ, ನಾನು ಹೇಳ್ತೀನಿ ಆಮೇಲೆ. ಆ ಎಲೆಯ ಭಾಗ ಇದೆ, ಆ ಎಲೆಯ ಭಾಗಕ್ಕೆ ಪೂರ್ತಿಯಾಗಿ ಅಗಲವಾಗಿರ್ತಕ್ಕಂಥ ಭಾಗಕ್ಕೆ ಪತ್ರ ಪಟೀಲ ಅಂತ ಕರಿತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಲೆಮೈನಾ ಅಂತ ಕರೀತಾರೆ. ಆಮೇಲೆ ಎಲೆಗಳಲ್ಲಿ ಒಂದು ಮಧ್ಯ ಒಂದು ಉದ್ದವಾಗಿರ್ತಕ್ಕಂಥ ಒಂದು ಒಂದು ನಾಳ ಹೋಗ್ತಾ ಇರುತ್ತೆ, ಒಂದು ಟ್ಯೂಬ್ ಥರ ಹೋಗ್ತಿರುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಮಧ್ಯ ಸಿರಿ ಅಂತ ಕರೀತಾರೆ. ಸಿರೆ ನೋಡಿ, ಅಲ್ಲಿ ಸೀರೆ ಅಂತ ಬರೀಬಾರ್ದು, ಸಿರೆ ಅಂತ ತಿಳ್ಕೋಬೇಕು. ಅದಾದಮೇಲೆ ಎಡಗಡೆ ಬಲಭಾಗದಲ್ಲಿ ಕೌಲು ಹೊಡೆದಿರುತ್ತಲ್ಲ, ಅವುಗಳು ಸಹಿತ ಸಿರೆಗಳು ಅಂತ ಕರೀತಾರೆ. ಅಂದರೆ ನಾವು ಎರಡು ರೀತಿಯಾಗಿರ್ತಕ್ಕಂಥ ಈ ಸಿರೆಗಳನ್ನು ನಾವು ನೋಡ್ಬೋದು. ಆ ಎಲೆಗಳಲ್ಲಿರ್ತಕ್ಕಂಥ ಸಿರೆಗಳಿದೆಯಲ್ಲ, ಅವನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಎಲೆಯ ಸಿರೆಯ ವಿನ್ಯಾಸ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ವೇನೇಷನ್ ಅಂತ ಕರೀತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನೀವು ವಿಳೆದೆಲೆ ತಗೊಂಡು ನೋಡಿ. ವಿಳೆದೆಲೆಯಲ್ಲಿ ನೋಡಿದಾಗ ನಿಮಗೆ ಈ ಸಿರೆಗಳು ಚೆನ್ನಾಗಿ ಕಾಣಿಸುತ್ತೆ. ಒಂದು ಹುಲ್ಲನ್ನು ತೆಗೆದುಕೊಂಡು ನೋಡಿ, ಎರಡನ್ನೂ ಇಟ್ಕೊಳ್ಳಿ ಒಂದರ ಪಕ್ಕದಲ್ಲಿ ಒಂದು ವಿಳೆಯದೆಲೆ, ಇನ್ನೊಂದು ಹುಲ್ಲಿನ ಎಲೆ ಇಟ್ಕೊಂಡು ನೋಡಿ. ಎರಡರಲ್ಲೂ ಸಹಿತ ಈ ಸಿರೆಗಳ ವಿನ್ಯಾಸ ಬದಲಾವಣೆ ಆಗಿರುತ್ತೆ. ಈ ಎಲೆಗಳಲ್ಲಿ ಹೇಳಿದ್ನಲ್ಲ, ಅದರಲ್ಲಿ ಈ ನೀವು ಎಲೆ ಉದಾಹರಣೆಗೆ ಯಾವುದಾದ್ರು ಇನ್ನೊಂದು ಎಲೆಯನ್ನು ತಗೊಳ್ಳಿ, ವಿಳೆದೆಲೆ ತಗೊಂಡು ನೋಡಿದಾಗ ಅಲ್ಲಿರ್ತಕ್ಕಂಥ ಒಂದು ವಿನ್ಯಾಸಕ್ಕೆ ಜಾಲಿ ವಿನ್ಯಾಸ ಅಂತ ಕರೀತಾರೆ, ರೆಟಿಕ್ಯುಲೇಟ್ ವಿನೇಷನ್ ಅಂತ ಕರೀತಾರೆ. ಮತ್ತು ಹುಲ್ಲಿನಲ್ಲಿರ್ತಕ್ಕಂಥದ್ದಕ್ಕೆ ಸಮಾನಾಂತರ ವಿನ್ಯಾಸ ಅಂತಾರೆ. ಅಂದರೆ ಅವು ಈ ಸಿರೆಗಳ ಹೇಗೆ ಜೋಡಣೆಯಾಗಿರುತ್ತೆ ಅಂತ ಹೇಳೋದಕ್ಕೆ ಹೇಳ್ತಾರೆ. ಇವುಗಳನ್ನು ಒಂದು ಎಲೆಯ ಚಿತ್ರವನ್ನು ಬರೆಯೋದು ನೀವು ಕಲ್ತ್ಕೋಬೇಕು. ಈ ದಿನ ನಾನು ಎಲೆಗಳು ಮತ್ತು ಬೇರುಗಳು ಮತ್ತು ಒಂದು ಸಸ್ಯದ ರಚನೆಯನ್ನು ಸ್ವಲ್ಪ ವಿವರಿಸಿದ್ದೀನಿ. ಅದನ್ನು ನೀವು ಜ್ಞಾಪಕ ಇಡೋದಕ್ಕೆ ಪ್ರಯತ್ನ ಮಾಡಿ. ಭೂಮಿಯ ಒಳಭಾಗದಲ್ಲಿ ಕೆಲವು ಭಾಗ, ಭೂಮಿಯ ಹೊರಭಾಗದಲ್ಲಿ ಕೆಲವು ಭಾಗ ಇರುತ್ತೆ ಅಂತ ಹೇಳಿದೆ. ಅದನ್ನು ನೀವು ತಿಳ್ಕೋಬೇಕು. ಮತ್ತು ಒಂದು ಸಣ್ಣದಾಗಿ ಒಂದು ಸಸ್ಯದ ಚಿತ್ರವನ್ನು ಬರೆದು ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ಭಾಗಗಳನ್ನು ನೀವು ಗುರುತು ಮಾಡಬೇಕಾಗ್ಬೋದು. ಸಾಮಾನ್ಯ ಒಂದು ಚಿತ್ರ ಬರಿಬೇಕು. ಒಂದು ಭೂಮಿಯ ಒಳಭಾಗದಲ್ಲಿ ನೀವು ಬೇರುಗಳನ್ನು ತೋರಿಸ್ಬೇಕು. ಯಾವುದಾದ್ರು ರೀತಿಯ ಬೇರುಗಳನ್ನು ತೋರಿಸಿ, ಅದು ಟ್ಯಾಪ್ ರೂಟ್ ಆಗಿರ್ಬೋದು ಅಥವಾ ಫೈಬ್ರಸ್ ರೂಟು, ನಾರಾಯಣ ರೂಟು, ಅದನ್ನು ತೋರಿಸ್ಬೇಕು. ಮತ್ತು ಮೇಲೆ ಕಾಂಡವನ್ನು ಬರೆದು ಕಾಂಡದಲ್ಲಿ ಎಲೆಗಳನ್ನು ತೋರಿಸ್ಬೇಕು. ಇಷ್ಟು ನೀವು ಒಂದು ಚಿತ್ರವನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಒಂದು ಪಾಠದಲ್ಲಿ ಎಲೆಯ ಕಾರ್ಯ, ಎಲೆಗಳು ಮುಖ್ಯವಾಗಿ ಏನು ಕಾರ್ಯ ಮಾಡುತ್ತೆ ಅನ್ನೋದನ್ನು ಹೇಳೋಣ. ಇಲ್ಲಿ ಒಂದು ಹೇಳಬೇಕು, ಬೇರಿನ ಕೆಲಸ ಹೇಳಿದೆ ನಾನು, ಮತ್ತು ಕಾಂಡದ ಕೆಲಸ ಹೇಳಿದೆ, ಎಲೆ ಕೆಲಸನೂ ಹೇಳಿದ್ದೀನಿ ನಿಮಗೆ. ಈಗ ಅವುಗಳನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ಥ್ಯಾಂಕ್ ಯು ಆಲ್.